ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳೋ ಗುಡ್ ನೈಟ್ ಹೇಳೋ ನನಗೆ ಅರ್ಥ ಆಗ್ತಾ ಇಲ್ಲ. ಮಿಡ್ ನೈಟ್ 11:39 ಯಾಕಪ್ಪ ಈ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಈಗ ತಾನೇ ಅಣ್ಣ ಅವ್ರ ಕ್ಲಾಸ್ ತಗೊತಾಯಿದ್ರು, ಜ್ಯೋತಿ ಅಣ್ಣ ಅವರು. ಅಲ್ಲಿ ಕೆಲವರು ಡೌಟ್ ಕೇಳಿದರು, ಸರ್ ಫೈರ್ಸ್ ಪ್ಲ್ಯಾಟ್ಫಾರ್ಮ್ನ ಹೇಗೆ ಯೂಸ್ ಮಾಡೋದು. ಯಾಕೆ ಅಂದರೆ ನೀವು ಟ್ರೇಡ್ ಮಾಡಬೇಕು ಅಂದರೆ ಐದರ್ ನಿಮಗೆ ಫೈರ್ಸು ಇಲ್ಲ ಟ್ರೇಡಿಂಗ್ ವ್ಯೂ ಎರಡರಲ್ಲಿ ಒಂದಿರಬೇಕು. ಟ್ರೇಡಿಂಗ್ ವ್ಯೂ ಪ್ರಾಬ್ಲಮ್ ಏನಾಗುತ್ತೆ ಹೇಳ್ತೀನಿ ಕೇಳಿ. ಟ್ರೇಡಿಂಗ್ ವ್ಯೂ ಫ್ರೀ ಇದೆ. ಸೊ ನೀವು ಲಾಗಿನ್ ಆದರೆ ಇದು ನಂದು ಆ್ಯಕ್ಚುಲಿ ಪೇಯ್ಡ್ ವರ್ಷನ್ನು. ನಾನು ಪೇಯ್ಡ್ ವರ್ಷನ್ ತಗೊಂಡಿರ್ತೀವಿ. ನೋಡ್ರಿ ಇಲ್ಲಿ 14 ನನ್ನ ಹತ್ರ ಇಂಡಿಕೇಟರ್ಸ್ ಇದೆ. ಸೊ ನಾನು 14 ಇಂಡಿಕೇಟರ್ನು ಒಂದೇ ಸರಿಗೆ ಇಲ್ಲಿ ಪ್ಲಾಟ್ ಮಾಡ್ಬೋದು. 14 ಮಾಡೋಕ್ಕೆ ಬರೋಲ್ಲ, ಮೋಸ್ಟ್ಲಿ 5 ಮಾಡೋಕ್ಕೆ ಬರುತ್ತೆ. ನಾನು ಬೇಸಿಕ್ ತಗೊಂಡಿರೋದು. ಸೊ 5 ಮಾಡ್ಬೋದು. 6ನೇದು ಮಾಡಿದರೆ ಈ ಥರ ನಿಮಗಿಲ್ಲಿ ನೋಡಿರಿ, ಇದು ಪ್ಲಾಟ್ ಆಗೋಲ್ಲ. ಸೊ ಹಾಗಾಗಿ ಇದನ್ನು ಪ್ಲಾಟ್ ಮಾಡಬೇಕು ಅಂದರೆ ನಾನು ಮತ್ತೆ ಒಂದು 2-3ನ ಕ್ಲೋಸ್ ಮಾಡೋಕ್ಕೆ, ಇಲ್ಲಿ 2 ಆಲ್ರೆಡಿ ರನ್ನಿಂಗ್ ಇದೆ, ಅದಕ್ಕೆ ಇಲ್ಲಿ ಇದಾಗಿದೆ ನೋಡಿರಿ. ಇಲ್ಲಿ ಕೆಳಗಡೆ 2 ರನ್ನಿಂಗ್ ಇದೆ. ಸೊ ಇದನ್ನು ಆಫ್ ಮಾಡಿ ಆನ್ ಮಾಡ್ಕೋಬೇಕು, ಇಲ್ಲ ಇದನ್ನು ಡಿಲೀಟ್ ಮಾಡಿ ಮತ್ತೆ ಇನ್ನೊಂದು ಆನ್ ಮಾಡ್ಕೋಬೇಕು. ಈ ಥರ ಸಮಸ್ಯೆ ಆಗುತ್ತೆ. ಇದು 5 ಇದೆ, ನಾನು ಪೇಡಲ್ಲಿ 5 ಇದೆ. ಸೊ ನೀವು ಫ್ರೀಯಲ್ಲಿ ಹೋದರೆ ಕೇವಲ 2 ಬರೋದು ನಿಮಗೆ. ಸೊ ಹಾಗಾಗಿ ಇದ್ರ ಬದಲು ನೀವು ಫೈರ್ಸಿಗೆ ಹೋದರೆ ನಿಮಗೆ ಬೇಕಾಗಿರೋ ಅಂಥದ್ದು, ನಾವು ಸ್ವಲ್ಪ ಅಡ್ವಾನ್ಸ್ ನೋಡೋದ್ರಿಂದ ಅದು ನಾವು ಪೇಡ್ ತಗೊಂಡಿದ್ವಿ. ನಮಗೂ ಏನು ಪೇಡ್ ಬೇಕಾಗಲ್ಲ ಮುಂದಿನ ದಿನಗಳಲ್ಲಿ, ನೋಡೋಣ ಅಂತ ನಾವು ತಗೊಂಡಿದ್ವಿ. ಸೊ ಫೈರ್ಸ್ನ ನೀವು ಲಾಗಿನ್ ಆದಮೇಲೆ ಅಲ್ಲಿ ಎಲ್ಲ ಲಾಗಿನ್ ಕೇಳಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಲ್ಲ ನೀವು ಎಂಟರ್ ಮಾಡಿದ ಮೇಲೆ ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ಓಪನ್ ಆದಾಗ ಸೊ ಫೈರ್ಸ್ ಈಸ್ ಎ ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್. ನನಗೇನು ಇವ್ರು ಯಾರ್ದು ಪೇಡ್ ಗೊತ್ತಿಲ್ಲ. ಸೊ ನಾನು ಯಾವುದೇ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನನ್ನ ಮಾತು ಕೇಳಿ ನೀವು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿರೋ ಅದಕ್ಕೆ ನಾನು ಹೊಣೆ ಆಗಿರೋದಿಲ್ಲ. ನಾನಿಲ್ಲಿ ನನಗೆ ತಿಳಿದಿರೋ ನಾಲೆಡ್ಜನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಈವನ್ ಫೈರ್ಸ್ ಅವ್ರ ಪ್ಲ್ಯಾಟ್ಫಾರ್ಮ್ನವ್ರು ಏನೂ ನನಗೆ ದುಡ್ಡು ಕೊಟ್ಟಿಲ್ಲ ಇದನ್ನು ಪ್ರಮೋಟ್ ಮಾಡಿ ಅಂತ. ನಾನು ಈ ಲಿಂಕ್, ನನ್ನ ಲಿಂಕ್ ಥ್ರೂ ನೀವು ಬೈ ಮಾಡಿದರೆ ನನಗೆ ಕಮಿಷನ್ನು ಬರುತ್ತೆ. ನಾನು ನನ್ನ ಲಿಂಕ್ ಥ್ರೂ ಬೈ ಮಾಡಿ ಅಂತಲೂ ಹೇಳ್ತಾ ಇಲ್ಲ. ಡೈರೆಕ್ಟ್ ನೀವು ಫೈರ್ಸಲ್ಲಿ ಹೋಗಿ. ಯಾಕೆ ಅಂದರೆ ನಿಮಗೆ ಏನೇನು ಟ್ರೇಡಿಂಗ್ ವ್ಯೂನಲ್ಲಿ ಸಿಗುತ್ತೋ ನೋಡ್ರಿ, ಇಲ್ಲಿ ಇವರು ಅಪ್ಗ್ರೇಡ್ ಆಗ್ತಾನೇ ಇದ್ದಾರೆ. ಎವ್ರಿ ಡೇ ದೇ ಆರ್ ಅಪ್ಗ್ರೇಡಿಂಗ್. ಮೆನಿ ಇಂಡಿಕೇಟರ್ಸ್ ಬರ್ತಾ ಇದ್ದಾರೆ, ಮೆನಿ ಹೊಸ ಟೂಲ್ಸ್ಗಳ್ನ ತರ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟೊಂದು ಟೂಲ್ಸ್ ಇದಾವೆ, ನಾನೇ ನೋಡಿರಲಿಲ್ಲ. ಇವತ್ತು ಅಣ್ಣ ಹೇಳಿದ್ಮೇಲೆ ನಾನು ಚೆಕ್ ಮಾಡಿದೆ. ಆರ್ಡರ್ ಬುಕ್ ಕೊಡ್ತಾ ಇದ್ದಾರೆ, ಮ್ಯಾನೇಜ್ ಪೊಸಿಷನ್ಸ್ ಅಂಡ್ ಆರ್ಡರ್ ಕೊಡ್ತಾ ಇದ್ದಾರೆ, ರೆಫರ್ ಆ್ಯಂಡ್ ಅರ್ನ್ ಇಲ್ಲಿದೆ ನೋಡಿ. ನಾನು ನಿಮಗೆ ರೆಫರ್ ಮಾಡಿದರೆ ಸೊ ನನಗೂ ಇವರು ಕಮಿಷನ್ ಕೊಡ್ತಾರೆ. ಸೊ ನಾನು ಈ ಲಿಂಕ್ನ ನಿಮಗೆ ಕಳಿಸಿದರೆ ನನಗೆ ಕಮಿಷನ್ ಬರುತ್ತೆ. ನನಗೆ ಅವಶ್ಯಕತೆ ಇಲ್ಲ, ನಾನೇನು ನಿಮಗೆ ಅದನ್ನ ಇದು ನನ್ನ ರೆಫರೆನ್ಸಲ್ಲೇ ತಗೊಳ್ಳಿ ಅಂತ ಹೇಳಲ್ಲ. ನೋಡಿರಿ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ವಿತ್ ಫೈರ್ಸ್, ಶೇರ್ ಲಿಂಕ್. ಈ ಲಿಂಕ್ ಥ್ರೂ ನಾನು ಕೊಟ್ಟರೆ 1000 ಕ್ರೆಡಿಟ್ಸ್, ದೇ ಗೆಟ್ 1000 ಕ್ರೆಡಿಟ್. ನಿಮಗೂ ಕ್ರೆಡಿಟ್ಸ್ ಕೊಡ್ತಾರೆ, ನಮಗೂ ಕ್ರೆಡಿಟ್ಸ್ ಕೊಡ್ತಾರೆ. ನೀವು 1000 ಪಾಯಿಂಟ್ಸ್ ತಗೊಂತೀರಿ, ನಾನು 1000 ಪಾಯಿಂಟ್. ಹಾಗಂತ ನಾನು ಈ ಲಿಂಕ್ ಶೇರ್ ಮಾಡ್ತೀನಿ ಮಾಡಲ್ಲ. ನೀವೇ ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ರಿ, ತಲೆ ಕೆಡಿಸ್ಕೊಬೇಡ್ರಿ. ಅವ್ರು ಕೂಡ 10 ರೂಪಾಯಿ 20 ರೂಪಾಯಿ ನಮಗೆಲ್ಲ ಇಂಪಾರ್ಟೆಂಟ್ ಅಲ್ಲ. ಲೈಫಲ್ಲಿ ನಮ್ಮ ಅರ್ನಿಂಗ್ಸ್, ನಮ್ಮ ಎಕ್ಸ್ಪೆನ್ಸಸ್ ಚೀಪ್ ಅನ್ನಿಸ್ಬೇಕು, ಆ ಥರ ದುಡಿಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದು ನಿಯತ್ತಾಗಿ ದುಡಿಬೇಕು ಅಂತ. ಸೊ ಬೇರೆ ದಾರಿಗಳಲ್ಲಿ ದುಡಿದ್ರೆ ಜಲ್ದಿ ದುಡಿಬೋದು. ಸೊ ಓಕೆ, ಅದು ಬಿಟ್ಟಾಕನ. ಸೊ ಏನೇನು ಈ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಫಸ್ಟ್ ಕಲಿಬೇಕಾರೆ ಇವೆಲ್ಲ ಏನೋ ಇದ್ದಾವೆ, ಇವು ಯಾರು ಹೇಳ್ಕೊಡಲ್ಲ, ಯಾರು ಹೇಳ್ಕೊಡ್ತಾರೆ ಇವನ್ನೆಲ್ಲ ನೋಡಿದ್ವಿ. ಯಾರೂ ಹೇಳ್ಕೊಡ್ಲಿಲ್ಲ, ಯಾವ ಚಾನಲಲ್ಲೂ ಹೇಳ್ಕೊಡ್ಲಿಲ್ಲ, ಯಾವ ಟ್ರೇಡರು ಹೇಳ್ಕೊಡ್ಲಿಲ್ಲ. ಇವೆಲ್ಲ ನೀವೇ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅವರು ಬಿಟ್ಟಿರ್ತಾರೆ. ಸೊ ಇದೇನೂ ಇಲ್ಲ. ಇಲ್ಲಿ ನೋಡಿರಿ, ಇದು ಕರ್ಸರು. ಸೊ ಕರ್ಸರ್ ನಿಮಗೆ ಡಾಟ್ ಬೇಕೋ, ಈ ಥರ ಕ್ರಾಸ್ ಬೇಕೋ, ಆ್ಯರೋ ಬೇಕೋ ಅಷ್ಟೇ. ಇದರಲ್ಲಿ ಏನು ದೊಡ್ಡದಿಲ್ಲ. ಫಸ್ಟ್ನೇದು. ಎರಡನೇದು, ಇದರಲ್ಲಿ ಟ್ರೆಂಡ್ ಲೈನ್ಸ್ ಇದೆ. ಟ್ರೆಂಡ್ ಲೈನ್ಸ್ ಅಂದರೆ ಈ ಥರ ನಾವು ಇಲ್ಲಿ ಕರ್ಸರ್ನ ಇಟ್ಟು ಈ ಥರ ಒಂದು ಟ್ರೆಂಡ್ ಲೈನ್ ಎಳೆಯೋಕ್ಕೆ, ಡಾಟ್ ಟು ಡಾಟ್ ನಾವು ಮಾಡೋಕ್ಕೆ. ಇದನ್ನು ಹೇಗೆ ಎಳೆಯೋದು ಅಂತ ಮುಂದೆ ಹೇಳ್ತೀವಿ. ಇಷ್ಟೇ ಹೇಳ್ಬಿಟ್ರು ಸರ್ರು, ಮುಂದೇನು ಹೇಳಲಿಲ್ಲ ಅಂತ ತಿಳ್ಕೊಬೇಡ್ರಿ. ಸೊ ಇನ್ಫಾರ್ಮೇಷನ್ ಲೈನು, ಎಕ್ಸಾಂಪಲ್ ಈ ಕ್ಯಾಂಡಲಿಂದ ಈ ಕ್ಯಾಂಡಲಿಗೆ ಹಿಂಗೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಇನ್ಫಾರ್ಮೇಷನ್ ಬರುತ್ತೆ ನೋಡಿರಿ. 192 ಕ್ಯಾಂಡ್ಲು ಇಲ್ಲಿಂದ ಇಲ್ಲಿಗೆ. ಓಕೆ, ಸಾರಿ 50 ಬಾರ್ಸ್ ಆಗಿದೆ. ಎಷ್ಟು ಡಿಗ್ರಿ ಇದೆ, ಕೆಲವರು ಡಿಗ್ರಿ ಮೇಲೂ ಮಾಡ್ತಾರೆ ಟ್ರೇಡು. ಸೊ ಅವರಿಗೆ ಸೊ ಆ ಥರ ಕನ್ವೀನಿಯನ್ಸ್ ಇರಲಿ ಅಂತ ಎಲ್ಲ ಇದೆ. ನಮಗೆ ಬೇಕಿರೋದು ಇಷ್ಟೇ, 50 ಬಾರ್ಸ್ ಇದೆ. ಸೊ ಎಷ್ಟು ಪರ್ಸೆಂಟ್ ಇಲ್ಲಿಂದ ಇಲ್ಲಿಗೆ ಏರಿದೆ ಈ ಡೀಟೇಲ್ಸ್ ಕೊಡುತ್ತೆ. ಇನ್ನು ನೀವೇ ಚೆಕ್ ಮಾಡ್ಕೊಳಕ್ಕೆ. ಇದ್ರ ಮೇಲೆ ಯಾವುದೋ ಸ್ಟ್ರಾಟರ್ಜೀಸ್ ಇರೋಲ್ಲ, ತಲೆ ಕೆಡಿಸ್ಕೊಬೇಡ್ರಿ. ಸೊ ನಿಮಗೆ ಯಾವಾಗಾರು ಬೇಕಾದರೆ ಓಕೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದಿವಸದಲ್ಲಿ ಏರಿದೆ, ಸೊ ಈ ಥರ ನೋಡ್ತೀವಿ. ಅದನ್ನೂ ತೋರಿಸ್ಬಿಡ್ತೀನಿ ನಿಮಗೆ. ಒಂದು ನಿಮಿಷ. ಯಾವ್ದಾರ ಒಂದು
ಈ ಥರ ನೋಡಿರಿ, ಇಲ್ಲಿಂದ ಇಲ್ಲಿ ಬೀಳೋಕ್ಕೆ ಎಷ್ಟು ಟೈಮ್ ತಗೊಂತು ಅಂತ ಬೇಕಾದ್ರೆ ಚೆಕ್ ಮಾಡೋಕ್ಕೆ ನಿಮಗೆ ಡೌಟ್ ಇದ್ದಾಗ ಒಂದೊಂದೇ ಕೈಯಲ್ಲಿ ಎಣಿಸೋ ಬದಲು ಈ ರೆಡ್ ಕ್ಯಾಂಡಲ್ ಟಾಪಿಂದ ಈ ರೆಡ್ ಕ್ಯಾಂಡಲ್ ಬಾಟಮಿಗೆ ನೀವು ಹಾಕಿದರೆ ಇಲ್ಲಿ ಬರುತ್ತೆ ನೋಡಿರಿ 133 ಬಾರ್ಸ್, ಅಂದರೆ 133 ಟ್ರೇಡಿಂಗ್ ಡೇಸ್ ಆಗಿದೆ. ಸೊ ಡಿಗ್ರಿ ಬಂದು 35 ಡಿಗ್ರಿ ಬಿದ್ದಿದೆ. ಎಷ್ಟು ಪರ್ಸೆಂಟ್ ಬಿದ್ದಿದೆ? 59% ಬಿದ್ದಿದೆ. ಇದೆಲ್ಲ ಡೀಟೇಲ್ಸ್ ಸಿಗುತ್ತೆ ನಿಮಗೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ, ಈ ಲೈನ್ ಎಳೆಯೋಕ್ಕೆ ಇದು ಯೂಸ್ ಆಗುತ್ತೆ. ಎರಡನೇದು ಇದು ಬಂದು ರೇ ಆಯಿತು, ಟ್ರೆಂಡ್ ಲೈನು. ಸೊ ಟ್ರೆಂಡ್ ಲೈನು ಇದು ಆಯಿತು. ರೇನು ಅದೇ ಸೇಮ್ ಅದೇ ಕೆಲಸನೇ ಮಾಡುತ್ತೆ, ಬೇರೆ ಏನೂ ಇಲ್ಲ. ಇದರಲ್ಲಿ ಡಬಲ್ ಇರುತ್ತೆ, ಅಡ್ಜಸ್ಟ್ ಮಾಡೋಕ್ಕೆ ನಿಮಗೆ ಮಧ್ಯ ಒಂದು ಜಾಗ ಸಿಗುತ್ತೆ. ಈಗ ಇಲ್ಲಿ ನೋಡಿರಿ, ಅದು ಟ್ರೆಂಡ್ ಲೈನ ಇಲ್ಲಿ ಇದು ಮಾಡಿದರೆ ಇಲ್ಲೊಂದಿರುತ್ತೆ, ಇದನ್ನು ಹಿಡ್ಕೊಂಡು ಮತ್ತೆ ನೀವು ಹಿಂಗೆ ಸರ್ಸಾಡ್ಬೋದು. ಸೊ ಅಷ್ಟೇ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ, ಅದು ಬೇರೆ ಇದು ಬೇರೆ ಅಲ್ಲ, ಅದು ಒಂದೇ ಸರಿ ಎಳೆಯೋದು. ಇದನ್ನು ನೀವು ತಗೊಂಡು ಸ್ವಲ್ಪ ಅಲ್ಲೇ ಮೇಲೆ ಕೆಳಗೆ ಹೋಗಿದ್ರೆ ಅಡ್ಜಸ್ಟ್ ಮಾಡೋಕ್ಕೆ ಯೂಸ್ ಮಾಡೋ ಅಂಥದ್ದು ಇದು. ಓಕೆನಾ? ಸೊ ಎಕ್ಸ್ಟೆಂಡೆಡ್ ಲೈನ್ ಇದು ಅಷ್ಟೇ ಸೇಮ್, ಅದೇ ಎಕ್ಸ್ಟೆಂಡ್ ಮಾಡೋಕ್ಕೆ ಫುಲ್ಲು ಆಗಲೇ ನೀವೇನು ಮಾಡಿದ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೋ ಅಲ್ಲಿಂದನೇ ಆಗಿತ್ತು. ಈ ಹಿಂದೇನಾರು ಅದೇ ಟ್ರೆಂಡಲ್ಲಿ ಬೇರೆ ಹೋಗ್ತಾ ಇದೆ ಅನ್ನೋ ಹಿಂದ್ಗಡೆಗೂ ಎಕ್ಸ್ಟೆಂಡ್ ಆಗಿರುತ್ತೆ, ಮುಂದ್ಗಡೆಗೆ ಅಷ್ಟೇ ಅಲ್ಲ ಹಿಂದ್ಗಡೆಗೂ ಎಕ್ಸ್ಟೆಂಡ್ ಆಗಿರುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೊ. ಇದು ಅಷ್ಟಾಗಿ ಯೂಸ್ ಆಗಲ್ಲ, ನಾನೇನದು ಮಾಡಲ್ಲ. ಟ್ರೆಂಡ್ ಆ್ಯಂಗಲ್ಲು, ಕೆಲವರು ಆ್ಯಂಗಲ್ ನೋಡ್ತಾರೆ, ಅವರಿಗಿದು ಟ್ರೆಂಡ್ ಆ್ಯಂಗಲ್ಲು. ಸೊ ನಮಗೇನು ಬೇಕಾಗಲ್ಲ, ನಾವೇನು ಯಾವ ಆ್ಯಂಗಲ್ ಮೇಲೂ ಟ್ರೇಡ್ ಮಾಡಲ್ಲ. ಸೊ ಭಾಳ ಡೀಪಾಗಿ ಮಾಡೋರು ಭಾಳ ರೇರ್ ಪೀಪಲ್ಸ್ ಮಾಡ್ತಾರೆ. ಸದ್ಯ ನಾವಂತೂ ಈಗಂತೂ ಕಲ್ತಿಲ್ಲ, ಮುಂದಿನ ದಿನಗಳು ಗೊತ್ತಿಲ್ಲ. ಹಾರಿಜಾಂಟಲ್ ಈ ಲೆವೆಲ್, ಇಲ್ಲೊಂದು ಲೆವೆಲ್ ಇದೆ, ಈ ಲೆವೆಲ್ ಬ್ರೇಕ್ ಆದರೆ ನಾವು ಬೈ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ನೆನಪಿರಲಿ ಅಂತ ಈ ಚಾರ್ಟಲ್ಲಿ ಮುಂಚೆನೇ ಪ್ಲಾಟ್ ಮಾಡಿರ್ತೀವಿ. ಸೊ ಇದನ್ನು ಹಿಂಗಾರು ಮಾಡ್ಬೋದು, ಇಲ್ಲ ನಾನು ಆದಷ್ಟು ಆಲ್ಟ್ ಹೆಚ್ಚು ಹೊಡೆದ್ಬಿಡ್ತೀನಿ. ಸೊ ಆಲ್ಟ್ ಹೆಚ್ಚು ಹೊಡೆದ್ರೆ ಅಲ್ಲಿ ಬರುತ್ತೆ, ಎಲ್ಲಿ ನನಗೆ ಬೇಕೋ ಅಲ್ಲಿ ಕರ್ಸರ್ ಇಡ್ತೀನಿ. ಈ ಕರ್ಸರ್ ನನಗೆ ಈ ಲೈನಿಗೆ ಬೇಕಾ, ಇಲ್ಲಿಗೆ ಇಟ್ಬಿಡ್ತೀನಿ, ಆಲ್ಟ್ ಹೆಚ್ಚು ಹೊಡೆದ್ಬಿಡ್ತೀನಿ, ಅಲ್ಲಿ ಪ್ಲಾಟ್ ಆಗುತ್ತೆ. ಸೊ ಈ ಕರ್ಸರ್, ಅದಕ್ಕೆ ನಾನು ಇದನ್ನು ಈ ಥರ ಹಿಡ್ಕೊಂಡಿದ್ದೀನಿ ಕರ್ಸರ್ನ. ಇಲ್ಲಿ ಕೆಲವರು ಡಾಟ್ ಹಿಡ್ಕೊತಾರೆ, ನಾನು ಕ್ರಾಸೇ ಹಿಡ್ಕೊಂಡಿದ್ದೀನಿ. ನನಗೆಲ್ಲ ಆ್ಯಂಗಲಲ್ಲೂ ಎಲ್ಲಿ ಬರುತ್ತೋ ಅಲ್ಲಿಗೆ, ಬೇಕಂದ್ರೆ ಆಮೇಲೆ ನೀವು ಸರ್ಸಾಡ್ಬೋದು ಇದನ್ನು ಎಲ್ಲಿ ಬೇಕೋ ಅಲ್ಲಿ. ಓಕೆನಾ? ಇದು ಹಾರಿಜಾಂಟಲ್ ಕತೆ ಆಯಿತು. ಹಾರಿಜಾಂಟಲ್ ಆದಮೇಲೆ ಹಾರಿಜಾಂಟಲ್ ರೇ, ಅಂದರೆ ಇಲ್ಲಿಂದ ಹಿಂದಕ್ಕೆ ಬೇಡ, ಇಲ್ಲಿಂದ ಮುಂದಕ್ಕಷ್ಟೇ ಬೇಕು ಅಂದಾಗ ಇಲ್ಲಿ ಹಾರಿಜಾಂಟಲ್. ಇದು ಇಲ್ಲಿಂದ ಹಿಂದಕ್ಕೆ ಬರೋಲ್ಲ, ಇಲ್ಲಿಂದ ಮುಂದಕ್ಕಷ್ಟೇ ಬರೋದು. ಓಕೆನಾ? ಇದು ಹಾರಿಜಾಂಟಲ್ ರೇದಾಯಿತು. ಸೊ ವರ್ಟಿಕಲ್ ಲೈನು, ಕೆಲವರು ಅಮಾಸೆ ಹುಣ್ಣಿಮೆ ನಾನು ನಿಮಗೆ ಹೇಳ್ತೀನಲ್ಲ, ಸೊ ಮುಂಚೆನೇ ಇದು ಯಾವುದೋ ಒಂದು ಡೇಟಲ್ಲಿ ಅಮಾಸೆ ಇರುತ್ತೆ, ನಾವು ಅವತ್ತು ಮರ್ತೋಗ್ಬೋದು. ಮುಂಚೆನೇ ಇಲ್ಲಿ ಬಂದು ಇಲ್ಲೊಂದು ಹಾಕಿ, ಇಲ್ಲಿ ಬೇಕಾದ್ರೆ ನೀವು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಬರಿಬೋದು ಅಮಾವಾಸ್ಯೆ. ಗೊತ್ತಾಯ್ತಾ? ಇಲ್ಲಿ ಅಮಾವಾಸ್ಯೆ ಅಂತ ಬರೆದ್ರೆ ಇಲ್ಲಿ ಅಮಾವಾಸ್ಯೆ ಅಂತ ಬರುತ್ತದು, ಇಲ್ಲಿ ಬರುತ್ತೆ ನೋಡಿರಿ ಅಮಾವಾಸ್ಯೆ. ಸೊ ನಿಮಗೆ ಡೇಸ್ ನೆನಪಿರುತ್ತೆ. ಈಗ ನಾನು ಡಿಸೆಂಬರ್ 5ನೇ ತಾರೀಕು ತನಕ ಟಾಪ್ ಮುರಿಯಲ್ಲ ಅಂತ ಹೇಳಿದ್ದೆ. ಸೊ ನಾನು ಡಿಸೆಂಬರ್ 5ಕ್ಕೆ ಒಂದು ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಸೊ ಅದು ನನಗೆ ರಿಮೈಂಡರ್ ಥರ. ಹಾರಿಜಾಂಟಲ್ಲು, ವರ್ಟಿಕಲ್ಲು ಲೈನ್ಸು, ಕ್ರಾಸ್ ಲೈನು ಇದೇನು ನಾವು ಅಷ್ಟು ಯೂಸ್ ಮಾಡಲ್ಲ. ಕ್ರಾಸ್ ಲೈನ್ ಎಲ್ಲ ಆ್ಯಂಗಲಲ್ಲೂ ಕಡೆ ಹೋಗಿದೆ ಅಂತ. ಸೊ ಸುಮ್ಮನೆ ಇಲ್ಲಿರೋದನ್ನು ಎಕ್ಸ್ಪ್ಲೋರ್ ಮಾಡ್ರಷ್ಟೇ. ಇದು ಬಂದು ಫಿಬೊನಾಚಿ, ಇದು ಪ್ರತಿಯೊಂದು ಒಂದೊಂದು ಲೆವೆಲ್ಸ್ ಆಫ್ ಇಂಡಿಕೇಟರ್ ಅನ್ನೋಕ್ಕಿಂತ ಇದು ಒಂದು ಥಿಯರಮ್ಗಳು ನಾವು ಕಾಲೇಜಲ್ಲಿ ಓದಿರ್ತೀವಲ್ಲ, ಆ ಥಿಯರಮ್ಗಳೆಲ್ಲ ಇಲ್ಲಿ ಡ್ರಾ ಆಗುತ್ತೆ, ಆಟೋಮೆಟಿಕ್ ಡ್ರಾಗಂಗೆ ಮಾಡಿದರೆ. ಟೆಕ್ನಾಲಜಿ ತುಂಬ ಈಸಿಯಾಗಿದೆ. ಸೊ ಆ ಥರ ಇದನ್ನು ಯಾವುದನ್ನು ನೀವು ಯೂಸ್ ಮಾಡ್ತೀರೋ ಇವೆಲ್ಲ ಥಿಯರಿ ಮುಂದೆ ಬರ್ತವೆ. ಸೊ ಇದು ಯೂಸ್ ಮಾಡಿದರೆ ಅದರದ್ದು ಲೆವೆಲ್ಸ್ ಇರುತ್ತೆ, ಅದರ ಸೆಟ್ಟಿಂಗ್ಸ್ ಇರುತ್ತೆ, ನೀವು ಡಬಲ್ ಕ್ಲಿಕ್ ಮಾಡಿ ಇದ್ರ ಸೆಟ್ಟಿಂಗ್ಸ್ ಇರುತ್ತೆ. ಸೊ ಇದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಫೈರ್ಸ್ ಆದರೆ ನಿಮಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿದ್ದು. ಸೊ ಇವೆಲ್ಲ ಫಿಬೊನಾಚಿ ಥಿಯರಮ್ ಬಗ್ಗೆ, ಗ್ರ್ಯಾನ್ ಬಾಕ್ಸ್ ಬಗ್ಗೆ ಅವರೆಲ್ಲ ಫೇಮಸ್ ಬುಕ್ ಬರೆದಿದ್ದಾರೆ, ಅದ್ರ ಬಗ್ಗೆ ಆ ಥಿಯರಿ ಮೇಲೆ ಹೋಗುತ್ತೆ. ಸೊ ಇದು ತುಂಬ ಹೈಫೈ, ಪ್ರೈಸ್ ಆ್ಯಕ್ಷನ್ ಮೇಲೆ ತುಂಬ ಹೈಫೈ. ನಾನು ಇವತ್ತಿಗೂ ಇದನ್ನು ಯೂಸ್ ಮಾಡಿಲ್ಲ. ಇದನ್ನು ಯೂಸ್ ಮಾಡ್ಬೇಕಂದ್ರೆ ನೀವು ಬೇರೆ ಎಲ್ಲ ಕಲಿಯೋದು ಮರೆತು ಡೀಪಾಗಿ ಹೋಗ್ಬೇಕು. ಇದು ನಮಗೇನು ಅಂಥ ಯೂಸ್ ಆಗಿಲ್ಲ. ಸೊ ಆ ಥಿಯರಿಗಳು ನಾವು ಯೂಸ್ ಮಾಡಲ್ಲ. ಇದು ಬಂದು ಲಾಂಗ್ ಪೊಸಿಷನ್ನು, ಶಾರ್ಟ್ ಪೊಸಿಷನ್ನು. ಅಂದರೆ ಈಗ ನೀವು ಎಲ್ಲೋ ಬೈ ಮಾಡ್ತೀರಿ, ಎಕ್ಸಾಂಪಲ್ ಯಾವುದೋ ಒಂದು ಮ್ಯಾಡಿ ಲಾಂಗ್ ಆಯಿತು, ಇಲ್ಲಿ ಬೈ ಮಾಡಿದ್ರಿ. ಸೊ ನೀವು ಲಾಭ ನಾನು ಹೇಳ್ತೀನಲ್ಲ, ಮಾರ್ಕೆಟ್ ಚೆನ್ನಾಗಿದ್ದರೆ 40%, ಹಾಂ 40%, ಲಾಸು ನಾವು 10%, 10% 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
ಓಕೆನಾ. ಈ ಥರ ನಾವು ಇಲ್ಲಿಗೆ ಸ್ಟಾಪ್ ಲಾಸ್ ಇಡ್ತೀವಿ. ಸೊ ಅದ್ರದ್ದು ಎಷ್ಟು ಭಾಗ ನಾವಿಲ್ಲಿ ಮೇಲೆ ಪ್ರಾಫಿಟ್ ತಗೊತೀವಿ ಅಂತ ಮಾರ್ಕ್ ಮಾಡ್ತಾರೆ ಕೆಲವರು, ನೀವು ನೋಡಿರ್ತೀರಿ ಟ್ರೇಡರ್ಸ್ಗಳು. ಸೊ ಆ ಥರ ಮಾರ್ಕ್ ಹಾಕೋದು. ಸೊ ಇದೆಲ್ಲ ಆಪ್ಷನ್ ಟ್ರೇಡಿಂಗ್ ಮಾಡೋರು ಜಾಸ್ತಿ ಮಾಡ್ತಾರೆ, ನಮಗೆಲ್ಲ ಲಾಂಗ್ ಪೊಸಿಷನಿಗೆ ಬೇಕಾಗಲ್ಲ. ಈಕ್ವಿಟೀಸ್ ಮಾಡೋರಿಗೆ ಇದು ಯಾವುದೂ ಬೇಕಾಗಲ್ಲ. ಸ್ವಿಂಗು ಇವ್ರು ಮಾಡೋರಿಗೆ ಇದು ಅಂಥ ಇಂಪಾರ್ಟೆಂಟ್ ಏನಲ್ಲ, ಸುಮ್ಮನೆ ಇವೆಲ್ಲ ಯೂಸ್ ಮಾಡೋದಷ್ಟೇ. ಫೋರ್ಕ್ಯಾಸ್ಟ್ ಯೂಸ್ ಮಾಡಲ್ಲ, ಇವ್ಯಾವು ಅಷ್ಟಾಗಿ ಯೂಸ್ ಮಾಡಲ್ಲ. ಇದನ್ನು ಯೂಸ್ ಮಾಡ್ತೀನಿ ನೋಡಿರಿ, ಪ್ರೈಸ್ ರೇಂಜ್. ಸೊ ಇಲ್ಲಿಂದ ಇಲ್ಲಿಗೆ ಏನು ರೇಂಜ್ ಇದೆ ಇದು ನಾನು ಟಾರ್ಗೆಟಿಗೆ ಇದನ್ನೇ ಯೂಸ್ ಮಾಡೋದು ಯಾವಾಗಲೂ. ನನಗಿಲ್ಲಿ ಬ್ರೇಕೌಟ್ ಆಯಿತಾ ಇದನ್ನು ಹಾಕಿ ಬಿಟ್ಬಿಟ್ಟಿರ್ತೀನಿ, ಇಷ್ಟು ಪರ್ಸೆಂಟಿಗೆ ನನಗೆ ಎಕ್ಸಿಟ್ ಆಗಬೇಕು ಅಂತ. ಅಲ್ಲಿಗೆ ಬಂದಾಗ ನಾನು ಎಕ್ಸಿಟ್ ಆಗ್ತೀನಿ. ಈ ರೀತಿ ನಾನು ಇದು ಮಾಡ್ತೇನೆ. ಯಾಕಂದ್ರೆ ನಾನೇನು ಈಕ್ವಿಟಿಯಲ್ಲಿ ನಾವೇನು ಸ್ಟಾಪ್ ಲಾಸ್ ಅಷ್ಟಾಗಿ ಕೊಡಲ್ಲ, ಹೋಲ್ಡ್ ಮಾಡಿರ್ತೀವಿ ಸೂಪರ್ ಟ್ರೆಂಡ್ ಮುರಿಯೋ ತನಕ. ಡೇಟ್ ರೇಂಜ್, ಸೊ ಈ ಡೇಟಿಂದ ಈ ಡೇಟಿಗೆ ಏನು ರೇಂಜ್ ಇದೆ ಆಗಲೇ ನೋಡಿದ್ರಲ್ಲ, ಕ್ಯಾಂಡಲ್ಸು ಬಾರ್ಸು. ಇದರಲ್ಲಿ ಬರೀ ಇಷ್ಟೇ ಸಿಂಪಲ್ಲಾಗಿ ಎಷ್ಟು ಡೇ ಬಾರ್ ಇದೆ ಇಲ್ಲಿಂದ ಇಲ್ಲಿಗೆ, ಡೇ ಕ್ಯಾಲ್ಕುಲೇಟರ್ ಆ ಥರ. ಓಕೆನಾ. ಇದು ಏನು ಯೂಸ್ ಮಾಡಲ್ಲ. ಸೊ ಇದು ಬ್ರಷ್ಷು. ಏನಾರು ರಿಮೈಂಡರ್ ಇದ್ದರೆ ನಿಮಗೆ ಇಲ್ಲಿ ಬೇಕು ಅಂದರೆ ಇಲ್ಲಿ ಆ್ಯರೋ ಮಾರ್ಕ್ ಹಾಕ್ಕೋಬೋದು. ಅಂದರೆ ಇಲ್ಲಿ ಬ್ರೇಕೌಟು. ಓಕೆ, ಇಲ್ಲಿಂದ ಮೇಲೆ ಹೋದರೆ ಮೇಲೆ, ಇಲ್ಲಿಂದ ಕೆಳಗೆ ಬಂದರೆ ಕೆಳಗೆ ಅಂತ ನಿಮಗೆ ರಿಮೈಂಡರ್ಸಿಗೆ. ಈ ಸ್ಟಿಕ್ ನೋಟ್ಸ್ ಅಂತ ಇರ್ತಾವೆ ಗೊತ್ತಾ, ಭಾಳ ಜನ ಯೂಸ್ ಮಾಡ್ತಾರೆ. ನೀವು ಬ್ಯಾಂಗ್ಳೂರ್ಸಲ್ಲೆಲ್ಲ ಭಾಳ ಯೂಸ್ ಮಾಡ್ತೀರಿ ನೀವು ಓದ್ಬೇಕಾರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾರ್ಕ್ ಮಾಡೋಕ್ಕೆ. ಆ ಥರ ನೀವು ಮಾರ್ಕ್ ಮಾಡ್ಕೊಳಕ್ಕೆ ಚಾರ್ಟ್ ಮೇಲೆ ಪರ್ಮನೆಂಟಾಗಿರುತ್ತೆ. ನೀವು ಎಲ್ಲಿವರೆಗೂ ಡಿಲೀಟ್ ಮಾಡಲ್ಲ ಅಲ್ಲಿವರೆಗೂ ಇರ್ತವೆ ಇವೆಲ್ಲ ಸಿಂಬಲ್ಸು. ಸೊ ಇದರಲ್ಲಿ ರೆಕ್ಟ್ಯಾಂಗಲ್ ಹಾಕ್ಕಂತೀವಿ ನಾವಿಲ್ಲಿ. ಡಿಮ್ಯಾಂಡ್ ಝೋನ್ ಕ್ರಿಯೇಟ್, ಈ ಡಿಮ್ಯಾಂಡ್ ಝೋನ್ಗಳು ಇರ್ತಾವಲ್ಲ, ಈ ಡಿಮ್ಯಾಂಡ್ ಝೋನ್ನ ಮಾರ್ಕ್ ಮಾಡೋಕ್ಕೆ ಈ ರೆಕ್ಟ್ಯಾಂಗಲ್ ಬಾಕ್ಸ್ನ ಯೂಸ್ ಮಾಡ್ತೀವಿ. ಸೊ ಡಿಮ್ಯಾಂಡ್ ಝೋನ್ ಅಂದರೆ ಏನು, ಈ ಝೋನ್ಗಳು ಹೇಗೆ ಮಾರ್ಕ್ ಮಾಡೋದು, ಇದೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ಸೊ ಈ ಥರ ಡಿಮ್ಯಾಂಡ್ ಝೋನ್ ಮಾರ್ಕ್ ಮಾಡೋಕ್ಕೆ ಈ ರೆಕ್ಟ್ಯಾಂಗಲ್ ಬಾಕ್ಸು, ರೊಟೇಟೆಡ್ ರೆಕ್ಟ್ಯಾಂಗಲ್ ಇದನ್ನೇನು ಮಾಡಲ್ಲ. ಪಾತು, ಸರ್ಕಲ್ಲು ಇವು ಯಾವ ಅಷ್ಟಾಗಿ ಯೂಸ್ ಮಾಡಲ್ಲ, ಅವಶ್ಯಕತೆ ಇಲ್ಲ. ಇಲ್ಲೇನಾದ್ರು ನೀವು ಟೆಕ್ಸ್ಟ್ ಹಾಕೋಬೇಕು ಅಂದರೆ ಟೆಕ್ಸ್ಟ್ ಟೈಪ್ ಮಾಡಿ ಇಲ್ಲಿ ನಿಮಗೆ ರಿಮೈಂಡರ್. ಸೊ ಏನಾರು ಇದ್ದರೆ ಇಲ್ಲ ಹಾಕಿ ಗುಡ್ ಟು ಬೈ, ಅದು ಹೋಯ್ತದ ಟೆಕ್ಸ್ಟ್. ಓಕೆ, ಗುಡ್ ಟು ಬೈ, ಅದು ಬ್ಲ್ಯಾಕ್ ಕಲರಲ್ಲಿದೆ, ಹಂಗಾಗಿ ಇಲ್ಲಿ ಬೇಕಾದ್ರೆ ಕಲರ್ ಚೇಂಜ್ ಮಾಡ್ಕೊಳ್ರಿ. ಸೊ ಗುಡ್ ಟು ಬೈ ಹಿಂಗೇನಾರು ಒಂದು ಬರಿಬೋದು, ಬೇಡ ಡಿಲೀಟ್. ಓಕೆನಾ. ಟೆಕ್ಸ್ಟ್ ಸ್ಮೈಲಿ, ಕೆಲವರು ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ತಾಯಿದ್ರೆ ಇಲ್ಲಿ ಒಂದು ಸ್ಮೈಲಿ ನೀವು ಹಾಕ್ಕೋಬೋದು. ಇಲ್ಲಿ ಪ್ರಾಫಿಟ್ ಬಂದರೆ ನನಗೆ ಖುಷಿ ಆಗುತ್ತೆ ಹಂಗೆ. ಸೊ ಅದು ಅವ್ರವ್ರ ಹೆಣ್ಮಕ್ಳು ಜಾಸ್ತಿ ಯೂಸ್ ಮಾಡ್ಬೋದು, ಗಂಡು ಮಕ್ಕಳು ನಾನು ನೋಡಿಲ್ಲ. ಸೊ ಇದನ್ನೆಲ್ಲ ಯೂಸ್ ಮಾಡಿ, ಅವಾಗ ನಿಮಗೊಂದು ಲೆವೆಲ್ಸ್ ಇರುತ್ತೆ. ಸೊ ಇಲ್ಲಿ ಪಾರ್ಟಿ, ಇಲ್ಲಿ ವಿತ್ಡ್ರಾ ಮಾಡಿದ್ರೆ, ಸೊ ಇಲ್ಲೊಂದು ಮಾರ್ಕ್ ಮಾಡಿ ಪ್ರಾಫಿಟ್ ಬುಕ್ ಮಾಡಿದ್ರೆ ಒಂದು ಪಾರ್ಟಿ ಸಿಂಬಲ್ ಹಾಕಿಟ್ರಿ. ಇವೆಲ್ಲ ನಿಮಗೆ ಮೋಟಿವೇಟ್ ಮಾಡ್ತಾವೆ, ಮೋಟಿವೇಟ್ ಮಾಡೋಕ್ಕೋಸ್ಕರ ಇಟ್ಟಿರೋ ಅಂಥದ್ದು. ಇದು ಸ್ಕೇಲ್ ಅಷ್ಟೇ, ಸುಮ್ಮನೆ ಎಮರ್ಜೆನ್ಸಿಗೆ ನಾವು ಇಮಿಡಿಯೇಟಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಏನು ರೇಂಜ್ ಇದೆ, ಎಷ್ಟು ಪರ್ಸೆಂಟ್ ಇದೆ, ಏನೋ ರಫಾಗಿ ಎಷ್ಟು ಬಾರ್ ಇದೆ ಕ್ಯಾಲ್ಕುಲೇಟ್ ಮಾಡೋಕ್ಕಷ್ಟೇ. ಝೂಮ್ ಏನು ಯೂಸ್ ಇಲ್ಲ, ಮ್ಯಾಗ್ನೆಟ್ ಯೂಸ್ ಇಲ್ಲ, ಇವ್ಯಾವು ಅಷ್ಟಾಗಿ ಯೂಸ್ ಇಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಬಿಟ್ಟು. ಇದು ಬಂದು ಇದನ್ನು ಒತ್ತಿದ ತಕ್ಷಣ ಇಲ್ಲಿ ಇಂಡಿಕೇಟ್ರು ಏನು ಆನ್ ಇದೆಯೋ ಇಲ್ಲಿ ಒಂದೊಂದನ್ನು ಆಫ್ ಮಾಡೋ ಬದಲು ನೋಡಿರಿ ಇವೆಲ್ಲ ಆನ್ ಮಾಡಿರ್ತೀನಿ. ವ್ಯೂ ಇದು ಅಂದರೆ ವ್ಯೂ ಆಗ್ತಾಯಿದೆ, ನಮಗೆ ಅಷ್ಟು ಒಂದೇ ಸರಿಗೆ ಕ್ಲಿಯರ್ ಸ್ಕ್ರೀನ್ ನೋಡ್ಬೇಕು ನಾವು ಯಾವಾಗಲೂ. ಕ್ಲಿಯರ್ ಸ್ಕ್ರೀನ್ ಅಂತ ಒಂದು ಟರ್ಮ್ ಬರುತ್ತೆ. ಸೊ ಕ್ಲಿಯರ್ ಸ್ಕ್ರೀನ್ ನೋಡಬೇಕು. ಬೆಳಗಿನ ಜಾವ ನೀವು ಫ್ರೆಶ್ ಮೈಂಡಲ್ಲಿ ಬೆಳಗ್ಗೆ ಯಾವಾಗಾರ ನಿದ್ದೆಗೆಟ್ಟು ಎದ್ದಿರ್ತೀರಲ್ಲ 5 ಗಂಟೆ, ಅವಾಗ ಏನೂ ಕೆಲಸ ಇಲ್ಲ ಅಂದಾಗ ನೀವು ಚಾರ್ಟ್ ನೋಡಬೇಕು ಅಂದರೆ ಹಿಂಗೆ ಬಂದಾಗ ಆದಷ್ಟು ಕ್ಲಿಯರ್ ಸ್ಕ್ರೀನ್ನ ನೋಡ್ಕೊತ ಸುಮ್ಮನೆ ಹಿಂಗೆ ಅಬ್ಸರ್ವ್ ಮಾಡಬೇಕು. ಸೊ ಆವಾಗ ಇದು ಯಾವಾಗ ಕೆಳಗೆ ಬಂದಿದೆ, ಎಲ್ಲಿಂದ ಬೌನ್ಸ್ ಆಗಿದೆ, ಎಲ್ಲಿಂದ ಬೌನ್ಸ್, ಆವಾಗ ನಿಮಗೆ ಈ ಲೆವೆಲ್ಸ್ ಎಲ್ಲ ನಿಮಗೆ ಮೈಂಡಿಗೆ ಡಿಮ್ಯಾಂಡ್ ಝೋನ್. ಸೊ ಇಲ್ಲಿಗೆ ಬಂದು ಬೌನ್ಸ್ ಆಗಿದೆ, ಇಲ್ಲಿಗೆ ಬಂದು ಬೌನ್ಸ್ ಆಗಿದೆ. ಸೊ ಅವಾಗ ಇದು ಸ್ಟ್ರಾಂಗ್ ಲೆವೆಲ್ಲು, ಇದನ್ನೇನಾರು ಬ್ರೇಕ್ ಮಾಡಿದರೆ ಇಲ್ಲಿಂದ ಮತ್ತೆ ಕೆಳಗೆ ಹೋಗುತ್ತೆ ಅನ್ನೋದೊಂದು. ಸೊ ಇದು ನೀವು ನೋಡ್ತಾ ಇದ್ದರೆ ಚಾರ್ಟ್ಗಳು ಇದು ನಿಮಗೆ ಕಣ್ಣಿಗೆ ಕಾಣುತ್ತೆ. ಸೊ ನೋಡಿರಿ ಇದರಲ್ಲಿ ಸುಮ್ಮ ಹೋಗ್ತಾನೆ ಇದೆ, ಡಿಮ್ಯಾಂಡ್ ಝೋನ್ನೇ ಕಾಣ್ತಾ ಇಲ್ಲ, ಇಲ್ಲಿತ್ತು ಹೋಗ್ತಾನೆ ಇದೆ. ರಾತ್ರಿ 12 ಗಂಟೆ ಆಯಿತು, ನಿದ್ದೆ ಬರ್ತಾಯಿದೆ, ಬೇಜಾರಾಗ್ಬಿಟ್ರೆ ಹಾಕ್ಲಿಸ್ತಾ ಇದ್ದೀನಿ ಅಂತ. ಓಕೆ, ಇದನ್ನು ಒತ್ತಿದ್ರೆ ಅಷ್ಟು ಇಂಡಿಕೇಟ್ರು ಒಂದೇ ಸರಿ ಬರ್ತವೆ ಅಷ್ಟೇ. ಇದು ಇಂಡಿಕೇಟ್ರ್ಗಳನ್ನ ಹೈಡ್ ಮಾಡೋಕ್ಕೆ, ವಾಪಸ್ ಪ್ಲಾಟ್ ಮಾಡೋಕ್ಕೆ, ಹೈಡ್ ಮಾಡೋಕ್ಕೆ, ಪ್ಲಾಟ್ ಮಾಡೋಕ್ಕೆ ಇಷ್ಟೇ. ಸೊ ಇದು ಬಿಟ್ಟರೆ ಏನಿಲ್ಲ. ಇದೇನು ನಾನು ಯೂಸ್ ಮಾಡಿಲ್ಲ. ಶೋ ದ ಫೇವ್ರೆಟ್ ಡ್ರಾಯಿಂಗ್ ಯುವರ್ ಟೂಲ್ಸ್ ಇವೆಲ್ಲ ಮಾಡಿಲ್ಲ ನಾನು. ಸೊ ಇವನ್ನೇ ನಾನು ಫೇವ್ರೇಟ್ ಮಾಡಿದಾಗ ಅವೆಲ್ಲ ಇಲ್ಲಿ ಪ್ಲಾಟ್ ಆಗಿದೆ. ಇವೆಲ್ಲ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಇಲ್ಲಿ ಫೇವ್ರೇಟ್ ಮಾಡಿರ್ತೀನಿ. ಆ ಫೇವ್ರೇಟ್ ಮಾಡಿರೋವೆಲ್ಲ ಇಲ್ಲೊಂದು ಫೇವ್ರೇಟ್ ಬಾರ್ ಆಗಿದೆ.
ಸೊ ರೆಕ್ಟ್ಯಾಂಗಲ್ ಬಾಕ್ಸು, ಟೆಕ್ಸ್ಟು, ರೇ, ಫಿಬೊನಾಚಿ, ಬೈ, ಸೆಲ್ಲು, ಹಾರಿಜಾಂಟಲ್ಲು, ವರ್ಟಿಕಲ್ಲು, ಪ್ರೈಸ್ ರೇಂಜು ಇವೆಲ್ಲ ಇಲ್ಲಾಗಿದೆ, ಫಿಕ್ಸ್ಡ್ ವಾಲ್ಯೂಮ್ ರೇಂಜು. ಸೊ ಇದು ಬಂದು ಈ ಕಡೆ ಇಂಡಿಕೇಟರ್ಸ್, ಇವೇನು ಟೂಲ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದೆ. ಈಗ ಈ ಕಡೆ ಬಂದು ನಿಮ್ಮ ವಾಚ್ ಲಿಸ್ಟು, ನೀವು ಎಷ್ಟಾರು ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೋಬೋದು. ಒಂದು ಕ್ರಿಯೇಟ್ ನ್ಯೂ ವಾಚ್ ಲಿಸ್ಟು. ಸೊ ನಿಮ್ದು ಒಂದೊಂದು ಥಿಯರಿಗೆ ಒಂದೊಂದು ಹಾಕೊಳ್ರಿ. ಈಗ ಮ್ಯಾಡಿಲಾಂಗ್ ಅಂತ ಹಾಕೊಳ್ರಿ, ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ರಿ, ಇಲ್ಲಿ ಸೇವ್ ಆಗುತ್ತೆ. ಸೊ ನೋಡಿರಿ, ನಾನಿಲ್ಲಿ ಮಾಡಿದ್ದೀನಿ, ನಂದೊಂದು ಥಿಯರಿ ಇದೆ 2 hour ಈ RSI ಬ್ರೇಕ್, ಅದು ESI ಆಗಿದೆ, RSI. ಸೊ ಹಿಂಗೆ ತಪ್ಪಾದರೆ ಇದನ್ನು ಬೇಕಾದ್ರೆ ನೀವು ರೀನೇಮ್ ಕೊಡ್ಬೋದು. ಇಲ್ಲಿ ರೀನೇಮ್ ಅಂತ ಇದೆ, ರೀನೇಮ್ ಕೊಟ್ಟು ESI ಎಲ್ಲದು RSI ಓಕೆನಾ. ಇದು RSI ಥಿಯರಿ ಮೇಲೆ ನಾನು ಯಾವ್ದು ಬೈ ಮಾಡ್ತೀನೋ ಅದನ್ನು ಮಾತ್ರ ಇದ್ರೊಳಗೆ ಹಾಕಿರ್ತೀನಿ. ಸೊ ಇಲ್ಲಿ ಮ್ಯಾಡಿಲಾಂಗ್ ಬೊಲಿಂಜರ್ ಬ್ಯಾಂಡ್ ಮೇಲೆ ಏನಾರು ಬಂದರೆ ಅದನ್ನು ಇಲ್ಲಿ ಹಾಕಿರ್ತೀನಿ. ಬೊಲಿಂಜರ್ ಬ್ಯಾಂಡ್ 30 minutes ಅಂತ ಒಂದೇನೋ ಥಿಯರಿ ಇದೆ ನಂದು, ಅದನ್ನು ಇಲ್ಲಿ ಹಾಕಿರ್ತೀನಿ. ಸೊ GOC ಸೆಲ್ಲು ಇವೆಲ್ಲ ಮುಂಚೆ ಯೂಸ್ ಮಾಡ್ತಿದ್ದೆ, ಇಂಟ್ರಾಡೇ ಈಗ ಮಾಡಲ್ಲ, ಬಿಟ್ಟುಬಿಟ್ಟಿದ್ದೀನಿ. ತೆಗೆದುಬಿಡ್ತೀನಿ ಇದನ್ನು. ಸೊ ಡಿಲೀಟ್ ಮಾಡೋದಿಲ್ಲಿ. ಸೊ ಡೈಲಿ ನಾನು ಮಾರ್ಕೆಟ್ ನೋಡೋದು ಇದು ನಂದು ರೆಗ್ಯುಲರ್ ಏನು ನೋಡ್ತೀನೋ ಆ ವಾಚ್ ಲಿಸ್ಟ್ ಇದು. ಸೊ ಇಲ್ಲಿ ನಾನು ಇನ್ವೆಸ್ಟಿಂಗ್ ಯಾವ ಸ್ಟಾಕ್ ಹಾಕಿದ್ದೀನೋ ಇದು ಬರೀ ಇನ್ವೆಸ್ಟಿಂಗ್ ಐಡಿಯಾ ಇರೋದು ಮಾತ್ರ ಇಲ್ಲಿ ಹಾಕ್ತೀನಿ. ಸೊ ಇದು ಇನ್ವೆಸ್ಟಿಂಗ್ ಐಡಿಯಾ ಇರೋದು ಈ ಥರ ಪ್ಲಾಟ್ ಆಗುತ್ತೆ. ನಿಮಗೆ ಯಾವ್ಯಾವ ಥರ ಬೇಕೋ ಆ ಥರ ಇಲ್ಲಿ ನೀವು ವಾಚ್ ಲಿಸ್ಟ್ಗಳ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಡೈಲಿ ರೆಗ್ಯುಲರಾಗೆ ಒಂದು ವ್ಯೂ ಹಿಡ್ಕೊಂಡಿರೋ ಅಂಥದ್ದು ನೋಡೋಕೆ ಒಂದು ಮಾಡ್ಕೊಳ್ರಿ, ಏನಾರ ಹೆಸರು ಮಾಡ್ಕೊಳ್ರಿ. ನಾನು ಒಂದೊಂದು ಏನೇನೋ ಮಾಡ್ಕೊಂಡಿದ್ದೀನಿ. ಸೊ ಮ್ಯಾಡಿಲಾಂಗ್ ಒಳಗೆ ಯಾವುದಿದೆ ಅದನ್ನು, ಸೊ ಯಾವ್ದು ರನ್ನಿಂಗ್ ಟ್ರೇಡ್ಸ್ ಇದೆ ಅದಕ್ಕೆ ರನ್ನಿಂಗ್ ಟ್ರೇಡ್ ಅಂತ ಒಂದು ವಾಚ್ ಲಿಸ್ಟ್ ಮಾಡ್ಕೊಳ್ರಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಸೊ ಇದರಲ್ಲಿ ನೀವು ಕೆಳಗೆ ಹೋದರೆ ನಿಮಗೆ ಸೆಕ್ಟರ್ ವೈಸ್, ಸೊ ಇಲ್ಲಿ ನಿಮಗೆಲ್ಲ ಸೆಕ್ಟರು ಕಾಣುತ್ತೆ ನೋಡಿರಿ. ನಿಫ್ಟಿ ಬ್ಯಾಂಕು, ನಿಫ್ಟಿ FMCG, ನಿಫ್ಟಿ ಇನ್ಫ್ರಾ, ಇದು ಬೈ ಡಿಫಾಲ್ಟ್ ಇರುತ್ತೆ ಫೈರ್ಸ್. ಅದಕ್ಕೆ ನಾನು ಹೇಳಿದ್ದು ಇದು ಬ್ಯೂಟಿಫುಲ್ ಆಗಿದೆ ಈ ಪ್ಲ್ಯಾಟ್ಫಾರ್ಮು ಅಂತ. ಸೊ ಇನ್ಫ್ರಾ ಒಳಗೆ, ಈ ಇನ್ಫ್ರಾ ಇಂಡೆಕ್ಸ್ ಒಳಗೆ ಯಾವ್ದ್ಯಾವ್ದಿದೆ ಸೊ ಎಲ್ಲ ಇವರೇ ತೋರಿಸ್ಬಿಡ್ತಾರೆ. ನಿಫ್ಟಿ ಬ್ಯಾಂಕ್ ಅಂದರೆ ಇದ್ರೊಳಗೆ ಯಾವ್ದ್ಯಾವ್ದಿದೆ, ಯಾವ್ಯಾವ ಸ್ಟಾಕ್ ಇನ್ಕ್ಲೂಡೆಡ್ ಇದೆ. ಸೊ ಇದ್ರೊಳಗೆ ನಾನು ಏನೇನೋ ಆ್ಯಡ್ ಮಾಡಿದ್ದೀನಿ, ಜಾಸ್ತಿ ಬಂದಿದೆ. ನಿಫ್ಟಿ FMCG ಒಳಗೆ ಯಾವ್ಯಾವ ಸ್ಟಾಕ್ ಇದೆ, ಇವಿಷ್ಟು ಸ್ಟಾಕ್ಸ್ ಓಡಿದರೆ ಬಿದ್ದರೆ ಮಾತ್ರ ಇಂಡೆಕ್ಸ್ ವೇರಿ ಆಗೋದು. ಇದೆಲ್ಲ ಇನ್ಬಿಲ್ಟ್ ಇವ್ರು ಕೊಟ್ಟಿದ್ದಾರೆ. ಸೊ ನಿಮಗಿದು ನಿಫ್ಟಿ ಐ ಟಿ ಸ್ಟಾಕ್ಸಲ್ಲಿ ಯಾವಿದ್ದಾವೆ, ಇಷ್ಟು ಸ್ಟಾಕ್ಸು ನಿಫ್ಟಿಗೆ ಹೆವಿ ವೇಟೇಜ್ ಸ್ಟಾಕ್ಸು. ಇವು ಮೂವ್ ಆದರೆ IT ಸ್ಟಾಕ್ಸ್ IT ಇಂಡೆಕ್ಸ್ ಮೂವ್ ಆಗುತ್ತೆ. ಅದೇ ರೀತಿ ಪ್ರತಿಯೊಂದು ಇಂಡೆಕ್ಸಿಂದು ಇದೆ, ನಿಫ್ಟಿ ಇನ್ಫ್ರಾ ಇದೆ. ಸೊ ಇದು ವಾಚ್ ಲಿಸ್ಟ್. ಇದು ನೀವು ಬೇಡ ಅಂದರೆ ಆಫ್ ಮಾಡ್ಬೋದು, ಇಲ್ಲಿ ಒತ್ತಿದ್ರೆ ಆನ್ ಮಾಡ್ಬೋದು. ಸೊ ಇದು ಡೇಟಾ ವಿಂಡೋ, ಇದೇನು ನಾವು ಅಷ್ಟಾಗಿ ನೋಡಲ್ಲ. ಇದು ಬಿಟ್ಟರೆ ಇದು ಆ ಸ್ಟಾಕಿನ ಏನೇನು ಲೆವೆಲ್ಸ್, ಇದು ಏನು ನಾವೇನಂತ ನೋಡಲ್ಲ. ಸೊ ನಮಗೆ ಬೇಕಿರೋದು ಈ ಕಡೆ ಸೈಡ್ ಇದೊಂದೇ ವಾಚ್ ಲಿಸ್ಟ್. ಸೊ ಅದು ಬಿಟ್ಟರೆ ನಿಮಗೆ ಇಲ್ಲಿ FX ಅಂತ ಇದೆ. ನಿಮಗೆ ಯಾವ ಇಂಡಿಕೇಟ್ರ್ ಬೇಕೋ ಆ ಇಂಡಿಕೇಟ್ರ್ ಇಲ್ಲಿ ಒತ್ತಿದರೆ ಅದು ಬರುತ್ತೆ. ಸೂಪರ್ ಟ್ರೆಂಡ್ ನೀವು ಇಲ್ಲಿ ಒತ್ತಿದ ತಕ್ಷಣ ಇಲ್ಲಿ ಒಂದು ಪ್ಲಾಟ್ ಆಗುತ್ತೆ. ಇಲ್ಲಿ ಆಗಿದೆ ನೋಡ್ರಿ, ಆ ಥರ ಪ್ಲಾಟ್ ಆಗುತ್ತೆ. ಸೊ ಈಗ ನಿಮಗೆ ಕೆಲವು ಇಂಡಿಕೇಟ್ರ್ ಬೇಕಿರುತ್ತೆ. ಈಗ ಎಕ್ಸಾಂಪಲ್ ಸೂಪರ್ ಟ್ರೆಂಡ್ ಬೇಕು. ಸೊ ಇಲ್ಲಿ ನಂದು ಕಾಣ್ತಾ ಇದೆ ನಿಮಗೆ, ಇಲ್ಲಿ EMI 20 ಹಾಕೊಂಡಿದ್ದೀನಿ, EMI 61, ಸೂಪರ್ ಟ್ರೆಂಡು, EMA 200, ವಾಲ್ಯೂಮ್ ಬಾರು. ಸೊ RSI ಇದೆಲ್ಲ ಪ್ಲಾಟ್ ಆಗಿದೆ. ಸೊ ಇದು ಪ್ಲಾಟ್ ಆಗಿರೋದನ್ನು ಸೇವ್ ಮಾಡಬೇಕು ಅಂದರೆ ಇದಕ್ಕೆ ಹೋಗಬೇಕು. ಇಲ್ಲಿ ಸೇವ್ ಇಂಡಿಕೇಟರ್ ಟೆಂಪ್ಲೇಟಲ್ಲಿ ಸೊ ನಾನು ಮ್ಯಾಡಿಲಾಂಗ್ ಅಂತ ಮಾಡ್ಕೊಂಡಿದ್ದೀನಿ. ಈ ಮ್ಯಾಡಿಲಾಂಗ್ ಮಾಡ್ಕೊಂಡು ಇಲ್ಲಿ ಫೇವ್ರೇಟ್ ಅಂತ ಒತ್ತಿದ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿರಿ, M5CPB ಇದ್ರ ಫಸ್ಟ್ ಲೆಟರ್ ತಗೊಂಡು ಇಲ್ಲಿ ಫೇವ್ರೇಟ್ ಆಗುತ್ತೆ. ಇದು ನಾನು ಇಲ್ಲಿ ತೆಗೆದ್ರೆ ನೋಡಿರಿ ಇಲ್ಲೊಂದು ಹೋಯ್ತು. ಸೊ ವಾಪಸ್ ನಾನು ಇಲ್ಲಿ ಫೇವ್ರೇಟ್ ಕೊಟ್ಟರೆ ನೋಡಿರಿ ಇಲ್ಲೊಂದು ಬಂತು, ಕಾಣ್ತಾ ಇದೆನಾ. ಸೊ ಈಗ ಅದು ಉಲ್ಟಾ ಆಗೋಯ್ತು. ನನಗೆ ಒಂದೇ ನಿಮಿಷ, ಸೊ ನನಗೆ ಯಾವಾಗಲೂ ಮ್ಯಾಡಿಲಾಂಗ್ ಫಸ್ಟ್ ಇರಬೇಕು, ಆಮೇಲೆ ಏನಾರು ಆಗಲಿ. ಓಕೆನಾ, ಮತ್ತೆ ಇಲ್ಲಿ ಬಂತು. ಸೊ ಈಗ ಏನೋ ಒಂದು ನೋಡ್ತಾ ಇದ್ದೀನಿ, ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ನನಗೀಗ ಬೇರೆ, ಈಗ ಮ್ಯಾಡಿಲಾಂಗ್ ನೋಡ್ರಿ ಇಲ್ಲಿ ಏನೇನೋ ಬೇರೆ ಪ್ಲಾಟ್ ಆಗಿದೆ. ನನಗೆ ಮ್ಯಾಡಿಲಾಂಗಾಗಿರೋ ಅಷ್ಟೇ ಇಂಡಿಕೇಟರ್ ಬೇಕು. ಇಲ್ಲಿ M ಒತ್ತಿದ ತಕ್ಷಣ ನೋಡಿರಿ ಅವಷ್ಟೇ ಪ್ಲಾಟ್ ಅದು. ಅದರೊಳಗೆ ಯಾವ್ದು ಬೇಕೋ ನಾನು ಅದನ್ನು ಆನ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಈಗ ನನಗೆ ಇಲ್ಲಿ ಬೊಲಿಂಜರ್ ಬ್ಯಾಂಡ್ ನೋಡ್ಬೇಕು. ಈಗ ಇಮಿಡಿಯೇಟ್ ಇಲ್ಲಿ ಹೊರಡಿದ್ರೆ ಬೊಲಿಂಜರ್ ಬ್ಯಾಂಡ್ ನಂದು ಏನೇನು ಸೆಟ್ಟಿಂಗ್ ಇದೆ, ಅದ್ರ ಜೊತೆಗೆ ಏನೇನು ಇರಬೇಕು ಎಲ್ಲ ಇಲ್ಲಿ ಪ್ಲಾಟ್ ಆಯಿತು. ಇವಷ್ಟು ಮೆಸಪ್ ಆಗ್ತಾಯಿದ್ದಾವೆ, ಬೇಡ ಅಂದರೆ ಇಲ್ಲಿ ಟರ್ನ್ ಆಫ್ ಮಾಡೋಕ್ಕೆ ಒಂದೊಂದನ್ನೇ ಆಪ್ಷನ್ ಇದೆ. ಅಷ್ಟು ಟರ್ನ್ ಆಫ್ ಮಾಡೋದಿದ್ದರೆ ನಿಮಗೆ ಅಲ್ಲೇ ಹೇಳಿದ್ದೀನಿ, ಇಲ್ಲಿ ಕೆಳಗೆ ಮಾಡ್ಬೋದು. ಸೊ ನನಗೆ ಏನೇನು ಬೇಕೋ ಅದನ್ನು ಇಲ್ಲಿ ನಾನು ಮಾಡ್ಕೊಂಡು ಆ ಟೆಂಪ್ಲೇಟಿಗೆ ಒಂದು ಹೆಸರು ಕೊಡ್ಕೊಂಡು ಸೇವ್ ಮಾಡಿದ್ದೀನಿ.
ಸೊ ಇದು ಟೆಂಪ್ಲೇಟ್ ಸೇವ್ ಆಪ್ಷನ್ನು. ಸೊ ಇಲ್ಲಿ ನಿಮಗೆ ಬಾರು ಬೇರೆ ಬೇರೆ ರೀತಿ ಬಾರ್ ಇದಾವೆ, ಇಷ್ಟು ವೆರೈಟಿ ಆಫ್ ಬಾರ್ ಇದಾವೆ. ಒಬ್ಬೊಬ್ಬರು ಒಂದೊಂದು ಕಲ್ತಿರ್ತಾರೆ, ಕೆಲವರು ರೆಂಕೋ ಕಲ್ತಿರ್ತಾರೆ, ಕೆಲವರು ವಾಲ್ಯೂಮ್ ಕ್ಯಾಂಡಲ್ ಕಲ್ತಿರ್ತಾರೆ, ಕೆಲವರು ಲೈನ್ ಕಲ್ತಿರ್ತಾರೆ. ಸೊ ಯೂನಿವರ್ಸಲಲ್ಲಿ ಜಾಸ್ತಿ ರನ್ ಆಗೋದು ಈ ಜಾಪನೀಸ್ ಕ್ಯಾಂಡಲ್. ಇದು ಜಾಪನೀಸ್ ಕ್ಯಾಂಡಲ್ ಅಂತ ಕರೀತಾರೆ ಇದಕ್ಕೆ. ಸೊ ಇದನ್ನು ಹೈಕಿನಾಶಿ ಅಂತ ಇನ್ನೊಂದಿದೆ. ಸೊ ಇದನ್ನು ಬಿಟ್ಟರೆ ಹೈಕಿನಾಶಿ ಯೂಸ್ ಮಾಡ್ತಾರೆ ಕೆಲವರು. ಸೊ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಈ ಜಪಾನೀಸ್ ಕ್ಯಾಂಡಲ್. ಸೊ ಇಲ್ಲಿ ಬಂದು ಟೈಮ್ ಫ್ರೇಮು, ನಿಮಗೆ ಯಾವ ಟೈಮ್ ಫ್ರೇಮ್ ಬೇಕೋ ಅದನ್ನು ಫೇವ್ರೇಟ್ ಮಾಡ್ಕೊಂಡ್ರೆ ಆ ಟೈಮ್ ಫ್ರೇಮ್ಗಳು ಇಲ್ಲೇ ಕಾಣುತ್ತೆ ನಿಮಗೆ. ಸೊ ಇಲ್ಲೇ ಕಾಣೋದ್ರಿಂದ ಅದು ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಟಕ್ ಅಂತ ಹೊಡೆದಿದ ತಕ್ಷಣ ಆ ಟೈಮ್ ಫ್ರೇಮಿಗೆ ಅದು ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ಬಂದು ಈ ಸ್ಟಾಕು ಯಾವ್ದು ನೀವು ನೋಡ್ತಾ ಇದ್ದೀರೋ ಅದು ಬರುತ್ತೆ. ಸೊ ನೀವು ಇಲ್ಲಿ ವಾಚ್ ಲಿಸ್ಟಲ್ಲಿ ಇಲ್ಲ, ಯಾರೋ ಒಬ್ರು ಏನೋ ಸ್ಟಾಕ್ ಹೇಳಿದ್ರು ನೋಡಬೇಕು ಅಂದರೆ ಮತ್ತೆ ಅದನ್ನ ವಾಚ್ ಲಿಸ್ಟಿಗೆ ಆ್ಯಡ್ ಮಾಡೇ ನೋಡಬೇಕು ಅಂತಿಲ್ಲ. ಸೊ ಇಲ್ಲಿ ಬಂದು ನೀವು ಸರ್ಚ್ ಹೊಡೆದ್ರೆ ದೇವಯಾನಿ ಯಾವುದೋ ಒಂದು ಹೊಡೆದ್ರೆ, ಈಗ ಅಪೋಲೋ AP ಅಪೋಲೋ ಹಾಸ್ಪಿಟ್ಲು ಇಲ್ಲಿ ಹೊಡೆದ್ರೆ ಅದರ ಚಾರ್ಟ್ ಮಾತ್ರ ಬರುತ್ತೆ. ಇಲ್ಲೇನು ಸೇವ್ ಆಗಿರಲ್ಲ. ಇಲ್ಲಿ ಸೇವ್ ಇದೆ ಆದರೂ ತೋರಿಸ್ತಾ ಇದೆ, ಸೇವ್ ಇಲ್ಲ ಅಂದರೆ ಬರೀ ಚಾರ್ಟ್ ಮಾತ್ರ ತೋರಿಸುತ್ತೆ, ಇಲ್ಲೇನು ಇರೋದಿಲ್ಲ. ಸೊ ಇದು ಬಂದು ಸ್ಟಾಕ್ ನೀವು ಯಾವ್ದು ಸೆಲೆಕ್ಟ್ ಮಾಡೋದು ಏನು ಅದು. ಓಕೆ, ಇದೇನಂತ ಇಲ್ಲ, ಸ್ಕ್ಯಾಲ್ಪರು ಇವೆಲ್ಲ ನೋಡೋಕೆ ಹೋಗ್ಬೇಡ್ರಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ಕ್ವಿಕ್ ಟ್ರೇಡ್ ಅಂದರೆ ಇದೇನು ವಾರ್ನಿಂಗ್ ಕೊಡೋಲ್ಲ, ಬೈ ಕೊಟ್ಟಿದ ತಕ್ಷಣ ಬೈ ಕೊಡ್ತಾರೆ. ಕ್ವಿಕ್ ಟ್ರೇಡ್ ಬೇಡ, ಹಿಂಗೆ ಹಿಡ್ಕೊಳ್ರಿ. ಟೂಲ್ಸ್ ಒಳಗೆ ನೀವೇ ಎಕ್ಸ್ಪ್ಲೋರ್ ಮಾಡಿರಿ. ದಯವಿಟ್ಟು ಇದೊಂದು ಮಾತ್ರ ಯಾರು ಯೂಸ್ ಮಾಡಬೇಡ್ರಿ, ಫೈರ್ಸ್ ಪ್ರೈಮು ಆಮೇಲೆ ಇದು ಪೇ ಲೇಟರ್ MTF ಇವೆರಡನ್ನೂ ಯೂಸ್ ಮಾಡಬೇಡಿ. ಓಕೆನಾ. ಇದಾದಮೇಲೆ ಈ ಚಾರ್ಟಿಗೆ ಏನಾದ್ರು ಹೆಸರು ಕೊಡೋದಿದ್ದರೆ, ಇಲ್ಲ ಇಲ್ಲಿ ಫುಲ್ ಸ್ಕ್ರೀನ್, ಇದನ್ನು ನೀವು ಇದೆಲ್ಲ ಮೇಲ್ಗಡೆದೇನು ಕಾಣಬಾರ್ದು, ಬರೀ ನನಗೆ ಚಾರ್ಟ್ ಅಷ್ಟೇ ಕಾಣಬೇಕು ಅಂದರೆ ಈ ಫುಲ್ ಸ್ಕ್ರೀನಿಗೆ ಹೋಗಿ ಈ ಥರ ಹೊಡೆದ್ರೆ ಫುಲ್ ಸ್ಕ್ರೀನ್ ಆಗುತ್ತೆ, ಎಲ್ಲ ನಿಮಗೆಲ್ಲ ಇದಾಗೋಗುತ್ತೆ. ಸೊ ಮತ್ತು ಬೇಡ ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತಗೋಬೇಕು. ಇದನ್ನು ನೀವು ಯಾವ್ದಾದ್ರು ಗ್ರೂಪಿಗೆ ಶೇರ್ ಮಾಡಬೇಕು, ವಾಟ್ಸಪ್ ಗ್ರೂಪಿಗೆ, ಅದಕ್ಕೆ ಸೇವ್ ಮಾಡೋಕ್ಕಂದರೆ ಇದನ್ನು ಫೋಟೋ ಹೊಡೆದ್ರೆ ಈ ಇಮೇಜ್ ಸೇವ್ ಆಗುತ್ತೆ. ಸೊ ಇದು ಲಾಗೌಟು, ಹೊರಗಡೆ ಹೋಗ್ತೀರಿ. ಅದು ಬಿಟ್ಟರೆ ಮತ್ತು ಇಲ್ಲಿ ಫೈರ್ಸ್ ವೆಬ್ ಆಲ್ ಇನ್ ಪ್ಲ್ಯಾಟ್ಫಾರ್ಮು. ಸೊ ಫೈರ್ಸ್ ಅವ್ರವರು ಡೆಸ್ಕ್ಟಾಪ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮು ಬೇರೆ ಬೇರೆ ಇದಾವೆ. ಫೈರ್ಸಲ್ಲಿ ಅಲರ್ಟ್ ಏನಾದ್ರು ನೀವು ಹಾಕಬೇಕು ಅಂದರೆ ಅಲರ್ಟ್ ಹಾಕ್ಬೋದು. ಸೊ ನಿಮಗೆ ಯಾವುದೋ ಒಂದು ಸ್ಟಾಕಲ್ಲಿ ಇಲ್ಲಿ ಬಂದು ಇಲ್ಲಿಂದ ನನಗೆ ಅಲರ್ಟ್ ಬೇಕು, ಇದ್ರ ಮೇಲ್ಗಡೆ ಬ್ರೇಕ್ ಆದರೆ ನನಗೆ ಫೈರ್ಸ್ ಅಲರ್ಟ್ ಕೊಡಲಿ. ಯಾಕಂದರೆ ಎಲ್ಲ ಚಾರ್ಟ್ನೂ ನೀವು ದಿನ ನೋಡೋಕ್ಕಾಗಲ್ಲ. ಸೊ ಇದು ಮುಂಚೆನೇ ನೀವು ಡಿಸೈಡ್ ಮಾಡಿ ಅಲ್ಲಿ ಅಲರ್ಟ್ ಇಟ್ಬಿಟ್ರೆ ಅದು ನಿಮಗೆ ಆ ರೇಂಜಿಗೆ ಬಂದಾಗ ಅಲರ್ಟ್ ಕೊಡುತ್ತೆ. ಫೈರ್ ನೆಕ್ಸ್ಟು ಡ್ಯಾಶ್ಬೋರ್ಡ್ ಚೇಂಜ್ ಆಗುತ್ತೆ. ಫೈರ್ ಇನ್ಸೈಟು ಟ್ರೇಡಿಂಗ್ ವಿಡ್ಗೇಟ್ ಪ್ಲ್ಯಾಟ್ಫಾರ್ಮು, ಬೇರೆ ಬೇರೆ ವಿಡ್ಗೇಟ್ ನೀವು ಹೆಂಗೆ ಬೇಕೋ ಹಂಗೆ ಡಿಸೈನ್. IPOಸ್ಗಳು ಯಾವ ಬಂದಿದ್ದಾವೆ ಏನು ಅಂತ ಚೆಕ್ ಮಾಡೋಕ್ಕೆ ಇದ್ರೊಳಗೆ ಹೋಗಬೇಕು. ಸೊ ರೀಸೆಂಟಾಗಿ ಈಗ ಯಾವ ಲಿಸ್ಟ್ ಆಗ್ತವೆ ಅಂತ IPOಸು ಇಲ್ಲಿ ಬರುತ್ತೆ. ಇನ್ವೆಸ್ಟ್ ಇನ್ IPO ಹಾಕೋದಾದರೆ. ಸೊ ಆನ್ ಗೋಯಿಂಗ್ ಯಾವಿದ್ದಾವೆ, ಲೀಪ್ ಇಂಡಿಯಾ, ಆಪ್ಟಿಮಿಸ್ಟಿಕ್ಕು, ಟೆಕ್ನೋಕ್ರಾಫ್ಟು, ಲಪಾಲ್ ಆಟೋಮೇಟಿವು. ಸೊ ಈ ಥರ ಇಲ್ಲೆಲ್ಲ ತೋರಿಸುತ್ತೆ, ಇದ್ರ ಡೀಟೇಲ್ಸ್ ತೋರಿಸುತ್ತೆ. ಪ್ರೈಸ್ ರೇಂಜು 88, ಮಿನಿಮಮ್ ಕ್ವಾಂಟಿಟಿ 2400, ಸೊ ಮಿನಿಮಮ್ 94, ಪ್ರೈಸ್ ರೇಂಜ್ 159, 166, 1600 ಕ್ವಾಂಟಿಟಿ, 200 ರೂಪಾಯಿ 70 ಕ್ವಾಂಟಿಟಿ, ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಸೊ ಅಪ್ಕಮಿಂಗ್ ಯಾವುದಿದೆ ಅಪ್ಕಮಿಂಗು ನೀವು ಇಲ್ಲಿ ನೋಡ್ಕೋಬೋದು. ಡಯಾಗ್ನಾಸ್ಟಿಕ್ಕು, ಮಿಲ್ಕಿ ಮಿಸ್ಟ್ ಬರ್ತಾಯಿದೆ, ದೂತ್ ಟ್ರಾನ್ಸ್ಮಿಷನ್ನು, ಈ ಥರ ಎಲ್ಲ ತೋರಿಸುತ್ತೆ. ಪಾಸ್ಟ್ ರೀಸೆಂಟಾಗಿ ಯಾವ ಲಿಸ್ಟ್ ಆಗಿದ್ದಾವೆ, ಏಜಿಸ್ ಟೆಕ್ನಾಲಜೀಸು, ವಯರು, GV ಎಲೆಕ್ಟ್ರಿಕಲ್ಲು, ಜೂನಿಪರ್ ಗ್ರೂನೆ, MB ಎಲೆಕ್ಟ್ರಿಕಲ್ಲು, ಡಬಲ್ ಪ್ಯಾಕಿಂಗು, ಇವೆಲ್ಲ ಬಂದಿದ್ದಾವೆ. ಇನ್ನೂ ಜಾಸ್ತಿ ಇದ್ದಾವೆ. ಈ ಥರ ನೋಡ್ಕೋಬೋದು ನೀವು. ಸೊ ಈ ರೀತಿ ಈ ಪ್ಲ್ಯಾಟ್ಫಾರ್ಮ್ ಕೆಲಸ ಮಾಡುತ್ತೆ. ಸೊ ಫೈರ್ SGB ಸವರನ್ ಗೋಲ್ಡ್ ಬಾಂಡ್ ಹಾಕೋರಿದ್ರೆ ಡೈರೆಕ್ಟ್ ಇಲ್ಲೇ ಹಾಕ್ಬೋದು. ಇನ್ವೆಸ್ಟ್ ಇನ್ OFS ಸೀಮ್ಲೆಸ್, ನನಗೂ ಗೊತ್ತಿಲ್ಲ ಇದೇನು OFS ಸೀಮ್ಲೆಸ್ಸು. ಫೈರ್ ಡೆಟ್ ಮಾರ್ಕೆಟಲ್ಲಿ ಯಾರು ಇನ್ವೆಸ್ಟ್ ಮಾಡಬೇಕಿದ್ರೆ ಇಲ್ಲಿ ಮಾಡ್ಬೋದು. ವೆಲ್ನೆಸ್ ಫೈರ್ ಜರ್ನಲ್, ನಿಮ್ಮ ಜರ್ನಲ್ ಬರಿಬೇಕು ಅಂತಾರೆ. ಇವತ್ತು ಏನು ಟ್ರೇಡ್ ತಗೊಂಡೆ, ಯಾಕೆ ತಗೊಂಡೆ ಅಂತ ನೀವು ಇಲ್ಲಿ ಬರಿಬೋದು. ಸೊ ಕೆಲವರು ಬುಕ್ ಮೇಂಟೈನ್ ಮಾಡ್ತಾರೆ. ಸೊ ಫೈರ್ಸ್ ಅವರು ಅಪ್ಗ್ರೇಡ್ ಆಗಿದ್ದಾರೆ, ಇದರಲ್ಲೇ ಆಪ್ಷನ್ ಕೊಟ್ಟಿದ್ದಾರೆ, ಇದರಲ್ಲೇ ಬರೆಯೋದಾದ್ರೆ ಬರಿಬೋದು. ಯಾಕೆ ಇದು ಲೋಡ್ ಆಗ್ತಾಯಿಲ್ಲ, ಆಗಲೇ ಪೇಜು ಇದಾಗಲಿಲ್ಲ. ಕ್ರಿಯೇಟ್ ಅಲರ್ಟ್, ಓಕೆ. ಯಾವ ಸ್ಟಾಕಿಗೆ ಅಲರ್ಟು, ನೀವು ಈ ಸ್ಟಾಕಿಗೆ ಅಲರ್ಟು ಏನಂತ ಅಲರ್ಟು, ಎಲ್ಲಿ ಅಲರ್ಟು, ಅಲರ್ಟ್ ನೇಮ್ ಏನು,
ಯಾವ ಪ್ರೈಸಿಗೆ ಅಲರ್ಟ್ ಕೊಡಬೇಕು, ಎಲ್ಲಿಗೆ ಬಂದರೆ ಕೊಡಬೇಕು, ಅದಕ್ಕೇನಾದ್ರು ನೋಟ್ ಇದ್ದರೆ ಸೊ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಬುಕ್ಕಲ್ಲಿ ಬರ್ಕೊಳೋ ಬದಲು ಇಲ್ಲೇ ಬರಿಬೋದು ಎಲ್ಲದನ್ನು. ಸೊ ಅವ್ರ ಪ್ಲ್ಯಾಟ್ಫಾರ್ಮಲ್ಲೇ ಕೊಟ್ಟಿದ್ದಾರೆ. ಸೊ ಬ್ರೋಕರೇಜ್ ಕ್ಯಾಲ್ಕುಲೇಟ್ರು, ನೀವು ಇಲ್ಲಿ ಯಾವುದನ್ನು ಬೈ ಮಾಡ್ತೀರಿ, ಎಷ್ಟು ಬ್ರೋಕರೇಜ್ ಆಗುತ್ತೆ, ಕ್ವಶನ್ ಕೇಳ್ತಿರಲ್ಲ. ಸೊ ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿರಿ, ಎಷ್ಟೆಷ್ಟು ಆಗುತ್ತೆ, ಏನು ಎತ್ತ ಅಂತ ಇಲ್ಲಿ. ಸೊ ಬ್ರೋಕರೇಜ್ ನೀವು ಇದು ಮಾಡ್ಬೋದು. ಫೈರ್ಸ್ ಕಮ್ಯುನಿಟಿ, ಸ್ಟಾಕ್ ಮಾರ್ಕೆಟ್, ಟಾಕ್ ಫೋರಮ್. ಸೊ ಹೇಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇದೆನಾ, ಸೊ ನೀವು ಇಲ್ಲೇ ಸ್ಟಾಕ್ ಬಗ್ಗೆ ಮಾತಾಡೋದಾದರೆ ಇದು ಫೈರ್ ಸ್ಕೂಲ್ ಆಫ್ ಸ್ಟಾಕ್, ಎಲ್ಲದನ್ನು ಒಂದು PDF ಫಾರ್ಮ್ಯಾಟಲ್ಲಿ ಸ್ಟಾಕ್ ಮಾರ್ಕೆಟ್ನ ಹೇಗೆ ಟ್ರೇಡ್ ಮಾಡೋಕ್ಕೇನು ಎಲ್ಲ ಕೊಟ್ಟಿದ್ದಾರೆ. ಫೈರ್ಸ್ API ಎಂಟರ್ಪ್ರೈಸ್ ಗ್ರೇಡ್ ಟ್ರೇಡಿಂಗ್ ಏನು ಆ್ಯಪ್ ಮಾಡಿದ್ದಾರೆ ಇವರು. ರಿಪೋರ್ಟಿಂಗು, ನಿಮ್ಮ ರಿಪೋರ್ಟ್ಗಳು ಏನೇ ಇದ್ದರೂ ಅಪ್ಡೇಟ್ಸು, ನೋಟಿಸ್ ಬೋರ್ಡು, ಹಾಲಿಡೇ ಕ್ಯಾಲೆಂಡರ್, ಯಾವ್ಯಾವಾಗ ಮಾರ್ಕೆಟ್ ಹಾಲಿಡೇ ಇದೆ ಎಲ್ಲ ಇಲ್ಲಿ ಕ್ಲಿಯರಾಗಿ ಅವರೇ ಕೊಟ್ಟಿರ್ತಾರೆ. ಇಷ್ಟೇ, ಇದರಲ್ಲೇನು ಜಾಸ್ತಿ ತಲೆ ಕೆಡಿಸ್ಕೊಳೋದೇನಿಲ್ಲ ಇದರೊಳಗೆ ಅಂಥ ಇಂಪಾರ್ಟೆಂಟು. ನಿಮ್ದು ಏನಾದ್ರು ಇವನ್ನ ನೋಡೋದಿದ್ದರೆ ಇದರೊಳಗೆ ನೋಡ್ಬೋದು ಅಷ್ಟೇ. ಯಾವ್ಯಾವ ಇನ್ವೆಸ್ಟಿಂಗ್ ಐಡಿಯಾಸ್ ಏನಿದ್ದಾವೆ, ನಿಮ್ಮ ಏನು P&L ಎಲ್ಲ ಚೆಕ್ ಮಾಡ್ಕೋಬೋದು. ಇಷ್ಟೇ, ಈ ಪ್ಲ್ಯಾಟ್ಫಾರ್ಮಾಗ ನಿಮಗೆ ಬೇಕಿರೋದು ಇಷ್ಟೇ. ಸೊ ಇಲ್ಲೂ ಒಂದು ಕೆಳಗೆ ಬರುತ್ತೆ ಈ ಥರ, ಇಲ್ಲಿ ನಿಮ್ಮದು ರನ್ನಿಂಗ್ ಟ್ರೇಡ್ ಏನಿದೆ. ಸೊ GTT ಆರ್ಡ್ರ್ ಕೇಳ್ತಾ ಇದ್ರಲ್ಲ, ಇಲ್ಲಿದೆ ನೋಡಿರಿ GTT ಆರ್ಡ್ರ್. ನೀವು ಹಾಕಿದರೆ GTT ಆರ್ಡ್ರ್, ಆ GTT ಆರ್ಡ್ರ್ ಪೆಂಡಿಂಗ್ ಇದೆನಾ, ಎಕ್ಸಿಕ್ಯೂಟ್ ಆಗಿದೆನಾ, ಇನ್ನೂ ಆಗಿಲ್ವಾ. ಸೊ ನಂದು ಟ್ರೇಡಿಂಗ್ ಅಕೌಂಟಲ್ಲಿ -44 ಇದೆ ಇದರಲ್ಲಿ. ಯಾಕಂದರೆ ಇದನ್ನು ನಾನು ಬರೀ ಚಾರ್ಟ್ ನೋಡೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಟ್ರೇಡ್ ಮಾಡೋದು ನಾನು ಝೀರೋದಲ್ಲೇ ಟ್ರೇಡ್ ಮಾಡ್ತೀನಿ. ಸೊ ನಿಮ್ಮ ಹೋಲ್ಡಿಂಗ್ಸ್ ಏನಿದೆ, ನಿಮ್ಮ ಫಂಡ್ ಎಷ್ಟಿದೆ, ಏನೇನು ಟ್ರೇಡ್ ತಗೊಂಡಿದ್ದೀರಿ ಎಲ್ಲ ಪೊಸಿಷನ್ ತೋರಿಸುತ್ತೆ. ಆರ್ಡರ್ ಹಾಕಿದ್ದೀರಾ, ಇವತ್ತೇನಾದರೂ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆನಾ, ಪೆಂಡಿಂಗ್ ಇದೆನಾ, ಕ್ಲಿಯರ್ ಆಗಿದೆನಾ, ನಿಮ್ಮ ಪೊಸಿಷನ್ ಇವತ್ತಿಂದ ಏನಿದೆ, ಆಲ್ ಪೊಸಿಷನ್ ಎಲ್ಲ ಇದು ಎಲ್ಲದನ್ನು ಇಲ್ಲಿ ತೋರಿಸುತ್ತೆ. ಹೋಲ್ಡಿಂಗ್ಸು ಅಂದರೆ ಇವತ್ತು ತಗೊಂಡಿರೋದು ನೀವು ಕ್ಯಾರಿ ಮಾಡ್ತಿದ್ರೆ ಏನೇನು ಕ್ಯಾರಿ ಮಾಡ್ತಾಯಿದ್ದೀರಿ, ಅದ್ರದ್ದು ಏನು ಪ್ರಾಫಿಟ್ ಲಾಸು ಎಲ್ಲ ತೋರಿಸುತ್ತೆ. ಸೊ ಇದು ಇಲ್ಲೇ ಇರುತ್ತೆ. ಸೊ ಇದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿರ್ತೀವಿ, ಮಿನಿಮೈಸ್ ಮಾಡಿದರೆ ಕೆಳಗೆ ಹೋಗುತ್ತೆ, ಮತ್ತು ಇದನ್ನು ಒತ್ತಿದರೆ ಮೇಲೆ ಬರುತ್ತೆ. ಸೊ ಇದು ಫೈರ್ ಪ್ಲ್ಯಾಟ್ಫಾರ್ಮ್ನ ಒಂದು ಓವರ್ ವ್ಯೂ. ಸೊ ಯಾರೇ ಯೂಸ್ ಮಾಡೋದಿದ್ರು ನೀವು ಆರಾಮಾಗಿ ಇದನ್ನು ಇಷ್ಟು ಡೀಟೇಲಾಗಿ ಯಾರೂ ಹೇಳಿರಲ್ಲ. ಸೊ ನಾನು ಟೈಮ್ ತಗೊಂಡು ಈಗ ತಾನೇ ಅಣ್ಣನ ಗ್ರೂಪಲ್ಲಿ ಗೂಗಲ್ ಮೀಟಲ್ಲಿ ಡೌಟ್ ಕೇಳಿದರು, ಟಕ್ ಅಂತ ನೆನಪಾಯಿತು, ಫ್ರೀ ಇದ್ದೆ, ನಿದ್ದೆ ಬರ್ತಿರಲಿಲ್ಲ, ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮೆಲ್ಲರಿಗೂ ಹೇಳ್ಕೊಡ್ತಾಯಿದ್ದೀವಿ. ದಯವಿಟ್ಟು ಕಮೆಂಟ್ ಹಾಕಿ, ಶೇರ್ ಮಾಡಿ, ಇನ್ನಷ್ಟು ಜನಗಳಿಗೆ ಫಾಲೋ ಮಾಡೋಕ್ಕೆ ಹೇಳಿ. ಸೊ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತವೆ ಮುಂದಿನ ದಿನಗಳಲ್ಲಿ, ಒಳ್ಳೊಳ್ಳೆ ಸ್ಟ್ರಾಟಜೀಸ್ ಬರ್ತವೆ. ಸೊ ಎಲ್ಲರೂ ಜೊತೆಗೆ ಬೆಳೆಸೋಣ ಅಂತ ಹೇಳ್ತಾ, ಈ ಚಾನಲ್ನ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ನಿಮ್ಮ ರಿಲೇಟಿವ್ಸಿಗೆ ಯಾರಿಗಾದರೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ನೀವು ತುಂಬ ಅದ್ಭುತಗಳನ್ನ ನೋಡ್ತೀರಿ. ಸೊ ಆ ಅದ್ಭುತಗಳು ನಿಮಗಾಗಿ ಕಾದಿದ್ದಾವೆ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಈ ಚಾನಲ್ನ ಬೆಳೆಸೋಕ್ಕೆ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳಿಗಾಗಿ ಚಿಕ್ಕದಾಗ ಒಂದು ಲೈಕು, ಸ್ವೀಟಾಗಿ ಒಂದು ಕಮೆಂಟು, ನಿಮ್ಮ ಹಾರ್ಟಲ್ಲಿರೋಕ್ಕೆ ಸಬ್ಸ್ಕ್ರೈಬ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಧನ್ಯವಾದಗಳು.